ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಪವಾಡ ಪುರುಷ ಅಂದರೆ ಬಾಳು ಮಾಮನ ಅಕ್ಕನ ಮಗಳು ಸತ್ಯವ್ವನ ಅಮ್ಮ ಇವತ್ತು ಬಂದಿದ್ದಾಳೆ. ಇವರಿನ್ನೂ ಏನು ವಿಷಯ ತರಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಅವಳೇನೇ ವಿಚಾರಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದಾಳೆ ಅಮ್ಮನ ಮನೆಗೆ. ಇವರೆಲ್ಲ ಇಲ್ಲೇ ಇದ್ದಾರೆ, ಒಂದು ವಾರದಿಂದ ಬಂದವರೆಲ್ಲ ಇಲ್ಲೇ ಇದ್ದಾರೆ. ಬಾಳು ಮಾಮ ಏನು ಹೇಳ್ತಾ ಇಲ್ಲ, ಇವ್ರ ಮದುವೆ ನಿಶ್ಚಯ ಆಗ್ತಾ ಇಲ್ಲ, ಇವರು ಮದುವೆ ಮಾಡ್ಕೊಡೋಕೆ ಆಗ್ತಾ ಇಲ್ಲ. ಹಾಗಾಗ್ಬಿಟ್ಟು ಸತ್ಯವನ ಅಪ್ಪ ಮತ್ತು ಸತ್ಯವನ ಅಜ್ಜಿ ಎಲ್ಲ ಇಲ್ಲೇ ಇದ್ದರು. ಸತ್ಯವನ ತಂಗಿ ಸತ್ಯವ್ವ ಇವ್ರು 4 ಜನನೂ ಇಲ್ಲೇ ಇದ್ದರು. ಸತ್ಯವನ ಅವ್ವ ಬಂದಿರಲಿಲ್ಲ. ಈಗ ಸತ್ಯವನ ಅವ್ವ ಬಂದವಳೆ ಇವತ್ತು. ಅಮ್ಮನ ಹತ್ರ ಚರ್ಚೆ ಕೂತಿದ್ದಾಳೆ. ಅವ್ವನ ಕೇಳ್ತಾವಳೆ, ಅಲ್ಲ ಕಣವ, ಬಾಳುನಿಗೆ ಹೇಳೋಕ್ಕಾಯ್ತಿರ್ಲಿಲ್ವ, ಇನ್ಯಾವಾಗ ಮದುವೆ ಮಾಡ್ಕೊಳ್ಳೋದು, ನಿಶ್ಚಯ ಆಗಿ ಎಷ್ಟು ವರ್ಷ ಆಗಿದೆ, ನೀನು ಹೇಳ್ಬೇಕಲ್ವಾ ಅಂತ ಕೇಳ್ತಾವಳೆ. ಅದಕ್ಕೆ ಅವಳ ಅಮ್ಮ ಹೇಳ್ತಾವಳೆ, ನಾನು ಮಾತಾಡ್ತೀನಿ ಅಂತ. ಎಷ್ಟು ದಿನದಿಂದ ಮಾತಾಡ್ತೀನಿ ಅಂತೀಯ, ಇಲ್ಲಿವರೆಗೆ ಮಾತಾಡ್ತಾನೆ ಇದೆಯಾ ಅಂತೇಳ್ಬಿಟ್ಟು ಈ ಕಡೆ ಸತ್ಯವನ್ನು ಕೇಳ್ತಾಳೆ. ಏನೇ ಸತ್ಯವ, ಏನು ಹೇಳಿದ್ನೆ ಬಾಳು ಅಂತೇಳಿ. ಮದುವೆ ಮಾಡ್ಕೊಳ್ಳಲ್ವಂತೆ ಕಣವ ಅಂತ ಹೇಳ್ತಾಳೆ. ಮದುವೆ ಮಾಡ್ಕೊಳ್ಳಲ್ವಂತೆ ಅಂದರೆ ಹೆಂಗೆ, ಯಾಕೆ ಮದುವೆ ಮಾಡ್ಕೊಳ್ಳಲ್ವಂತೆ, ನಿಶ್ಚಯ ಆಗಿರೋದನ್ನ ಏನಕ್ಕಂತೆ ಮದುವೆ ಮಾಡ್ಕೊಳ್ಳಲ್ಲ ಅಂತೇಳಿ ಜೋರಾಗಿ ಈಗ ಅರ್ಚಾಡ್ತಾಳೆ, ಕೂಗಾಡ್ತಾಳೆ. ಸತ್ಯವ ಸುಮ್ಮನೆ ಸೈಲೆಂಟಾಗಿರ್ತಾಳೆ. ಆದರೆ ಅಮ್ಮ ಮಗಳ ಥರ ಕೂಗಾಡ್ತಿರೋದಕ್ಕೆ ಅಮ್ಮ, ನಾನು ಮಾತಾಡ್ತೀನಿ ಬಿಡು ನೋಡೋಣ ಅಂತ ಹೇಳ್ತಾಳೆ. ಏನಮ್ಮ ಮಾತಾಡೋದು ನೀನು, ಸತ್ಯವಾಗಿ ವಯಸ್ಸಾಗಿ ಮೀರೋಯ್ತು, ಯಾವಾಗಲೂ ಮದುವೆ ಮಾಡೋದು ನಾವು, ಅವಳು ತಂಗಿ ಬೇರೆ ಇದ್ದಾಳೆ, ನೀನು ಏನಮ್ಮ ಮಾತಾಡ್ತೀಯ ಅಂತ ಹಿಂಗೆ ಜೋರು ಮಾಡ್ತಾ ಇರ್ತಾಳೆ. ಆಮೇಲೆ ಜೋರು ಮಾಡಿಕೊಂಡು ಅವಳಿಗೂ ಸಿಟ್ಟು ಬರುತ್ತೆ. ಹೌದು, ತುಂಬಾ ಸಿಟ್ಟಿಂದ ಮಾತಾಡ್ತಿದ್ದಾಳೆ. ಮತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಗಂಡ ಅತ್ತೆ ಎಲ್ಲ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಅಂತ ಬಾಳು ಬರೋದೇ ಅಪರೂಪ ಆಗಿಬಿಡುತ್ತೆ ಮನೆಗೆ. ಲಾಸ್ಟಿಗೆ ಅವ್ನು ಬಂದಾಗ ಕೇಳೋಣ ಅಂದರೆ ಅವನಿಷ್ಟ ಇಲ್ಲ ಅಂತಲೇ ಹೇಳ್ತಾನೆ, ನನ್ನ ಮದುವೆ ಆಗಲ್ಲ ಅಂತಲೇ ಹೇಳ್ಬಿಡ್ತಾನೆ. ಹೀಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಸತ್ಯವನ್ನು ಏನು ಹೇಳೋಕ್ಕಾಗಲ್ಲ, ಮತ್ತು ಬಾಳು ಅಮ್ಮನೂ ಏನು ಹೇಳೋಕ್ಕಾಗಲ್ಲ. ಬಾಳು ಅಮ್ಮನೂ ಭಾಳ ಬೇಜಾರು ಮಾಡ್ಕೊತಾ ಇರ್ತಾಳೆ. ಏನು ಮಾಡೋದು ಈ ಬಾಳುಗೆ, ಎಷ್ಟು ಹೇಳಿದ್ರು ಕೇಳಲ್ವಲ್ಲ, ಇವನಿಗೆ ಹೆಂಗೆ ಮದುವೆ ಮಾಡೋದು, ಏನು ಒಪ್ಪಲ್ವಲ್ಲ ಅಂತೇಳ್ಬಿಟ್ಟು ಅವಳು ತಲೆ ಕೆಡ್ಸ್ಕೊಂಡಿರ್ತಾಳೆ. ಗಂಡಿಗೆ ಹೇಳೇ ಆಯಿತು, ಗಂಡನ ಹತ್ರ ಹೇಳ್ಸಿ ಆಯಿತು, ಯಾರ ಹತ್ರ ಹೇಳ್ಸಿದ್ರೂ ಬಾಳು ಮಾತ್ರ ಒಪ್ಪೋದೇ ಇಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ. ಹಾಗಾಗ್ಬಿಟ್ಟು ಇವಳಿಗೆ ಸತ್ಯವನ ಅಮ್ಮಂಗೆ ಭಾಳ ಸಿಟ್ಟು ಬಂದಿರುತ್ತೆ. ಅಮ್ಮನ ಮೇಲೂ ಸಿಟ್ಟು ಬರುತ್ತೆ, ಅಪ್ಪನ ಮೇಲೂ ಸಿಟ್ಟು ಬರುತ್ತೆ, ತಮ್ಮನ ಮೇಲೂ ಸಿಟ್ಟು ಬರುತ್ತೆ, ಸಿಟ್ಟು ಬರುತ್ತೆ. ತಮ್ಮ ಸಿಕ್ಕಲ್ಲ, ತಮ್ಮನ ಮೇಲೆ ಕೂಗಾಡೋಕ್ಕೆ ತಮ್ಮ ಸಿಗೋದೇ ಇಲ್ಲ ಕೈಗೆ. ಅಪ್ಪ ಅಮ್ಮ ಸಿಗ್ತಾರೆ. ಅಪ್ಪ ಅಮ್ಮಗೆ ಹೇಳಿ ಏನು ಪ್ರಯೋಜನ, ಒಪ್ಪೋದೇ ಇಲ್ಲ, ಏನು ಮಾಡಿದ್ರೂ ಒಪ್ಸೋಕ್ಕಾಗ್ತಾ ಇಲ್ಲ. ಹೀಗಾಗ್ಬಿಟ್ಟು ಅವಳಿಗೂ ತಲೆ ಕೆಟ್ಟೋಗುತ್ತೆ. ಆದ್ರೂ ಜೋರು ಮಾಡ್ತಾಯಿದ್ದಾಳೆ. ಆವಾಗಲೇ ಯಾಕೆ ಬೇಕಾಗಿತ್ತು, ನಾನು ಬೇಡ ಅಂದ್ರೂ ಕೇಳ್ದಲೆ ಸತ್ಯವನ್ನು ನಿಶ್ಚಯ ಮಾಡ್ಕೊಂಡಿದ್ದು ತಪ್ಪು, ಮಾಡ್ಕೋಬಾರ್ದಾಗಿತ್ತು, ನೀನು ಹಿಂಗೆ ಮಾಡ್ದೇವ್ವ ಅಂತೇಳಿ. ಹೌದು, ಏನು ಹೇಳಿದ್ರು ನೋಡಂತಾಳು, ನಾನು ಮಾತಾಡ್ತೀನಿ. ಏನು ಮಾತಾಡ್ತೀಯ, ಇನ್ನು ಎಷ್ಟು ವರ್ಷ ಮಾತಾಡ್ತೀಯ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅವಳು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ. ಆಮೇಲೆ ಅಪ್ಪನ ಹತ್ರನೂ ಅಪ್ಪಗೂ ಹೇಳ್ತಾಳೆ, ಅಪ್ಪ ಏನಕ್ಕಪ್ಪ ಭಾಳ ಒಪ್ಪಲ್ಲ, ನಾವು ಸತ್ಯವಂಗೆ ಏಜು ಮೀರೋಯ್ತು, ಅವಳು ಮದುವೆ ಮಾಡಬೇಕು, ಅವಳು ತಂಗಿನೂ ಮದುವೆಗೆ ಬಂದು ನಿಂತಿದ್ದಾಳೆ, ಏನು ಮಾಡೋದು ಅಂತೇಳಿ ಹಿಂಗೆಲ್ಲ ಕೇಳಿ ಎಲ್ಲ ಮಾಡ್ತಾಳೆ. ಆದ್ರೂ ಕೂಡ ಯಾವುದೂ ಆಗಲ್ಲ. ಬಾಳು ಅಂತೂ ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ಅವನು ಊರು ಸಂಚಾರಿ, ಅವನು ಪವಾಡ ಪುರುಷ. ಅಂದರೆ ಪಾಂಡುರಂಗನ ಕೃಪೆ ಅವನ ಮೇಲೆ ಇರೋದ್ರಿಂದ ಅವನು ನರಮನುಷ್ಯರಂಗೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವತ್ತೂ ಪವಾಡ ಪುರುಷನಾಗಿಯೇ ಪಾಂಡುರಂಗನ ಕೃಪೆಯಿಂದ ಪಾಂಡುರಂಗ ಹೆಂಗೆ ದಾರಿ ತೋರಿಸ್ತಾನೆ ಆ ಥರನೇ ಹೋಗೋದು. ಸೊ ಇವ್ರಿಗೆ ಪಾಪ ಅದೆಲ್ಲ ಗೊತ್ತಿಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲದ ಕಾರಣಕ್ಕೆ ಪಾಪ ಅವರು ಇವನಿಗೇನು, ಇವನು ಮನುಷ್ಯ ಅಲ್ವಾ, ಯಾಕೆ ಮದುವೆ ಮಾಡ್ಕೊಳ್ಳಲ್ಲ ಅಂತಾನೆ ಹೀಗೆಲ್ಲ ಥಿಂಕಿಂಗ್ ಮಾಡ್ತಾಯಿರ್ತಾರೆ. ಬಟ್ ಆದರೆ ಬಾಳು ಮಾಮ ಮಾತ್ರ ಅವನು ಒಪ್ಪೋದು ಇಲ್ಲ, ಅವನು ಮದುವೆ ಮಾಡ್ಕೊಳ್ಳೋದು ಇಲ್ಲ. ಅವನು ಊರು ಸಂಚಾರಕ್ಕೆ ಹೊರಟುಬಿಡ್ತಾನೆ. ಇವರು ಇಷ್ಟು ಬಲವಂತ ಮಾಡೋದ್ರಿಂದ ಇನ್ನು ಆಲ್ರೆಡಿ ಬೇಗನೆ ಸಂಚಾರ ಅಂತ ಅಂದ್ಕೊಂಡು ಒಂದೊಂದು ಊರಿಗೂ ಬಿಡಾರ ಹುಡ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ. ಒಂದು 4-5 ಜನ ಹಿಂದೆ ಕರ್ಕೊಂಡು ಹೊರಟ್ರೆ ಮತ್ತೆ ಅವರು ಬರೋದೇ ಇಲ್ಲ ಈ ಕಡೆಗೆ.
ಈಗ ಸತ್ಯವನ ಕಥೆ ಏನು ಅಂತ ಊರ ಜನ ಅಂದರೆ ಚಿಕ್ಕ ಊರಾಗಿರ್ತಾವಲ್ಲ ಅಲ್ಲೆಲ್ಲ ಆಡ್ಕೋತಾರೆ ಅಂತ ಇವ್ರಿಗೆ ಭಯ ಅಷ್ಟೇ. ತುಂಬಾ ಭಯ ಪಡ್ತಾಳೆ. ಸ್ವಂತ ತವ್ರ ಮನೆಗೆ ಕೊಡ್ತೀನಿ ಅಂತೇಳಿ ತವ್ರ ಮನೆಯವನೇ ಬೇಡ ಅಂದ್ಬಿಟ್ಟ. ಹಂಗಂದರೆ ಈ ಹುಡುಗಿ ಕತೆ ಏನಾಗಬೇಕು ಅಂತ ಹಿಂಗೆಲ್ಲ ಯೋಚನೆಗಳಿದ್ದೇ ಇರ್ತವೆ. ಅದೇ ಏನೂ ಆಗಲ್ಲ. ಸತ್ಯವನ್ನ ಅವನ್ನೇ ಮದುವೆ ಆಯ್ತೀನಿ ಅಂತ ಬಾಳುಗೆ ಮದುವೆ ಮಾಡೋದು ಅಂತ ಆಗಿದೆ. ಆದರೆ ಬಾಳು ಮದುವೆ ಮಾಡ್ಕೊಳ್ಳಲ್ಲ, ಮತ್ತು ಬೇರೆ ಕಡೆ ಕೊಟ್ಟು ಮಾಡೋಕ್ಕೆ ಅವಳು ಒಪ್ಪಲ್ಲ. ಜೀವನ ಪೂರ್ತಿ ನಾನು ಹಿಂಗೆ ಇರ್ತೀನಿ ಅಂತ ಸತ್ಯವ್ವ ಹೇಳ್ತಾವಳೆ. ಪಾಪ ಎತ್ತಮ್ಮಂಗೆ ನೋವಾಗುತ್ತೆ ಇದನ್ನೆಲ್ಲ ಕೇಳಿದ್ರೆ. ಎತ್ತವ್ವ ಹೆಂಗೆ ತಡ್ಕೋಬೇಕು ಹೇಳಿ? ತಡ್ಕೊಳಕ್ಕಾಗಲ್ಲ ಪಾಪ. ಸತ್ಯವನ ನಿರ್ಧಾರ ಸತ್ಯವ್ವ ಹೇಳ್ತಾಳೆ, ಬಾಳು ಹೇಳ್ತಾನೆ. ಇವರಿಬ್ಬರ ಮಧ್ಯೆ ಪಾಪ ಎಲ್ಲರೂ ಸಿಕ್ಕಾಕೊಂಡು ನೆಳ್ತಾ ಇದ್ದಾರೆ. ಒಂದು ಕ್ಲಿಯರಿಂಗ್ ಸ್ಟೋರಿ ಸಿಗ್ತಾ ಇಲ್ಲ ಅವರಿಗೆ. ಪಾಪ ಮದುವೆ ಮಾಡೋಕ್ಕೂ ಆಗ್ತಿಲ್ಲ, ಸುಮ್ಮನಿರೋಕ್ಕೂ ಆಗ್ತಿಲ್ಲ. ಪಂಚಾಯಿತಿ ಕರೆದ್ರೂ ಆಗಲ್ಲ, ಪಂಚಾಯಿತಿ ಕರೆದಿದ್ರೂ ಆಗಲ್ಲ, ಯಾರಿಗೂ ಹೇಳಿದ್ರೂ ಆಗಲ್ಲ, ಯಾರಿಗೆ ಹೇಳ್ದಿದ್ರೂ ಆಗಲ್ಲ. ಎಲ್ಲ ನಿಗೂಢವಾಗಿರೋವಂಥ ಸಮಸ್ಯೆ ಆಗಿರೋದ್ರಿಂದ ಪಾಪ ಸತ್ಯವನ್ನು ಬೇಜಾರು ಮಾಡ್ಕೊಂಡಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.